ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಸತ್ಯವೇನೆಂದರೆ ನಿನ್ನಲ್ಲಿಲ್ಲದ ಪ್ರತಿಭೆಯೇ ಇಲ್ಲ, ನಿನಗೆ ತಿಳಿಯದ ಜ್ಞಾನವೇ ಇಲ್ಲ. ಜೀವನದ ಬಗ್ಗೆ ನೀನು ಚಿಂತಿಸುವುದನ್ನು ಬಿಟ್ಟರೆ ತನ್ನಲ್ಲಿರುವ ಶಕ್ತಿಗಳನ್ನು ನೀನು ಅರಿಯಬಹುದು. ಜ್ಞಾನ ನಿನಗೆ ಸದಾ ಲಭ್ಯವಿದೆ. ಕಲಿಯಲು ನೀನು ಸಿದ್ಧವಾದರೆ ಕಲಿಸಲು ಗುರುವು ಸಿದ್ಧವೇ. ನಿನಗೆ ಬೇಕಾದಾಗ ನಿನ್ನ ಗುರುವನ್ನು ನೀನು ಆಹ್ವಾನಿಸಬಹುದು. ನಿನ್ನ ಪ್ರಾರ್ಥನೆಗಳು ನನ್ನ ತನಕ ತಲುಪುವುದೇ ಇಲ್ಲವೆಂದು ಭಾವಿಸಬೇಡ. ನಿನ್ನ ಆಲೋಚನೆಗಳನ್ನು, ನಿನ್ನ ಭಾವನೆಗಳನ್ನು, ನಿನ್ನ ಉದ್ದೇಶಗಳನ್ನು ನಾನು ಅರಿವೆನು. ನಾನು ನಿನ್ನಲ್ಲಿಯೇ ವಾಸವಾಗಿರುವೆನು. ನಿನ್ನನ್ನು ನಿನ್ನ ತಂದೆಯಾದ ಈ ಸಾಯಿಯ ಹೊರತು ಬೇರೆ ಯಾರು ಅರಿಯಲು ಸಾಧ್ಯ? ನಿನ್ನ ಕೆಲಸದಲ್ಲಿ ವ್ಯಸ್ತವಾಗಿರುವ ನೀನು ಸ್ವಲ್ಪ ಸಮಯ ನಿನ್ನ ತಂದೆ ತಾಯಿಯೊಡನೆಯೂ ಕಳೆಯಲು ಪ್ರಯತ್ನಿಸು. ನಿನ್ನಿಂದ ನಿನ್ನ ತಂದೆ ತಾಯಿಯ ಮನಸ್ಸಿನಲ್ಲುಂಟಾಗುವ ಸಂತೋಷ ಬಹಳ ಅನನ್ಯವಾದುದು. ನಿನ್ನ ಭಾವನೆಗಳ ಮೇಲೆ, ನಿನ್ನ ಮನಸ್ಸಿನ ಮೇಲೆ ನಿನ್ನ ನಿಯಂತ್ರಣವಿಲ್ಲವೆಂದರೆ ಬೇರೆಯವರ ನಿಯಂತ್ರಣವಿರುತ್ತದೆ. ಬೇರೆಯವರ ಕೈಯಿಗೆ ನಿಯಂತ್ರಣವನ್ನು ನೀಡಿದ ಮೇಲೆ ನಿನ್ನ ಬಯಕೆಯ ಪ್ರಕಾರ ನಿನ್ನ ಜೀವನವಿರುವುದಾದರೂ ಹೇಗೆ? ನಿನ್ನ ಭಾವನೆಗಳನ್ನು ನಿನ್ನ ನಿಯಂತ್ರಣಕ್ಕೆ ತಂದುಕೋ. ನಿನಗೆ ಈ ಸಾಯಿಯ ಆಶೀರ್ವಾದವಿದೆ. ನೀನು ನನ್ನ ಮಗು. ನೀನು ಬಲಶಾಲಿ. ನೀನು ಶಕ್ತಿಶಾಲಿ. ನೆನಪಿರಲಿ, ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.